133ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಆನೇಕಲ್ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಜಯಂತಿ ಜೊತೆಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ರಕ್ತದಾನ ಶಿಬಿರದಲ್ಲಿ ನ್ಯಾಯಾಧೀಶರಾದ ಸಲ್ಮಾ ಮತ್ತು ಕಾವ್ಯ ರವರು ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಆರೋಗ್ಯ ತಪಾಸಣೆಯನ್ನು ಆಕ್ಸ್ಫರ್ಡ್ ಆಸ್ಪತ್ರೆ ಅತ್ತಿಬೆಲೆ, ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ, ಹಿಮೋಕೇರ್ ರಕ್ತನಿಧಿ ಕೇಂದ್ರ ಜಿಗಣಿ, ನಿಸರ್ಗ ದೃಷ್ಟಿಧಾಮ ಚಂದಾಪುರ ಸರ್ಕಲ್ ಇವರ ವತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಪೂಜಿ ಕೃಷ್ಣರಾಜು, ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಾವ್ಯ, ವಿನುತಾ ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್, ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್, ಖಜಾಂಚಿ ಕೆ.ಬಿ. ರವಿ, ಉಪಾಧ್ಯಕ್ಷರಾದ ಉದಯ್ ಕುಮಾರ್, ಜಂಟಿ ಕಾರ್ಯದರ್ಶಿ ಲೋಕೇಶ್, ಹಿರಿಯ ವಕೀಲರಾದ ಪಟಾಪಟ್ ಪ್ರಕಾಶ್, ಆನಂದ್, ಶಿವರಾಜ್ ಸೇರಿದಂತೆ ಹಲವು ಮಹಿಳಾ ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೊಡೆ ಸಾಹೇಬ್ರು ಕೊಡು. ಆಯ್ತು ಅಣ್ಣ ಸಾಹೇಬ್ರಿ ಕಡೆ ಸರ್ ಒಂದು ಓಕೆ ಸರ್. ಆಯ್ತಾ ಸ್ವಲ್ಪ ಅಲ್ಲಿ ಹಿಡ್ಕೋಬೇಕು. ಆ್ಯಕ್ಚುಲಿ 4 ಜನ
ಅದು ಆಕ್ಚುಲಿ ವೈಟ್ ಕೋಟ್ ಪ್ರೆಷರ್ ಅಂತ ಹೇಳಿ ಏನಂತಾರೆ ಅದಕ್ಕೆ ವೈಟ್ ಕೋಟ್ ಸಮಥಿಂಗ್ ಬರ್ಕೊಳ್ಳಿ. ಶುಗರ್ ಟೆಸ್ಟ್ ಮಾಡಿಸಿಲ್ಲ ಇಲ್ಲಿ ಬ್ಲಡ್ ತೊಗೊಳಕ್ಕೆ ಇದು ಸ್ಯಾಂಪಲ್ ಚೆಕ್ ಓಕೆ ಏ ಸಿದ್ದಪ್ಪ ಆಗುತ್ತೆ ಇಟ್ಕೊಳ್ಳಿ ಮೇಡಮ್. ಸರ್ ಈ ಕಡೆ ನೋಡಿ. ನಮ್ಮ ಇವ್ರನ್ನ ಸ್ವಲ್ಪ ಹಿಂದಕ್ಕೆ ಹಾಂ ಇಲ್ಲ ನೋಡಿ ಮೇಡಮ್. ಮೇಡಮ್ ಒಂದು ನಿಮಿಷ. ಓಕೆ ಇನ್ನೊಬ್ರು ಹಾಂ ಹಾಂ ಸರ್ ಈ ಕಡೆ ನೋಡಿ ಸರ್. ಓಕೆ ಸರ್ ಈ ಕಡೆ ಓಕೆ ಸರ್ ಕೊಡಿ ಮೇಡಮ್ ಇಲ್ಲಿ ನೋಡಿ. ಥಮ್ಸಪ್ ತೋರಿಸಿ ಸರ್. ಲೆಫ್ಟ್ ಹ್ಯಾಂಡಲ್ಲಿ ಥಮ್ಸಪ್ ಸಿಂಬಲ್ ತೋರಿಸಿ. ಹಾಂ ಹಂಗೆ ಯಾರು ಅಂಬೇಡ್ಕರ ಹಿಂಗೆ
133ನೇ ಜಯಂತಿ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ವಕೀಲರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾನ್ಸಿಗಳು ಇವರ ಸಮ್ಮುಖದಲ್ಲಿ ಈ ಒಂದು ಅಭೂತಪೂರ್ವವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಗಮಿಸುವ ಸಲುವಾಗಿ ಅವರಿಗೆಲ್ಲ ಸ್ವಾಗತವನ್ನು ಕೋರುವ ಕೆಲಸವನ್ನು ವಕೀಲರಾದಂಥ ಶ್ರೀ ಆಶರ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಸ್ವಾಗತವನ್ನು ನ್ಯಾಯಾಧೀಶರಾದಂಥ ಕೃಷ್ಣರಾಜ್ ಸಾಹೇಬರು ಸಹ ಸ್ವಾಗತವನ್ನು ಬಯಸಿದ್ದಾರೆ. ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಕಾವ್ಯ ಮೇಡಮ್ ರವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಮೂರನೇ ಅಪರ ನ್ಯಾಯಾಧೀಶರಾದಂತಹ ವಿನೋದ ಮೇಡಮ್ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಾಲ್ಕನೇ ಅಪರ ನ್ಯಾಯಾಧೀಶರಾದಂತಹ ಸಲ್ಮಾ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯದರ್ಶಿಗಳು ಆದಂತಹ ಸಹ ವೈ ಮಂಜುನಾಥ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಖಜಾಂಜಿಯವರಾದಂತಹ KV ರವರು ಅನುಪಸ್ಥಿತಿಯಲ್ಲಿದ್ದು ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿರುವ ಶಿವಕುಮಾರ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಲ್ಲಿ ನೆರೆದಿರುವಂತಹ ವಕೀಲ ವೃಂದವರಿಗೂ, ಪೊಲೀಸರಿಗೂ, ಪಬ್ಲಿಕ್ ಪ್ರಾಸಿಕ್ಯೂಟರ್ರಿಗೂ ಮತ್ತೆ ನನ್ನೆಲ್ಲ ಹಿರಿಯ ಸೀನಿಯರ್ಸ್ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪ್ರಾರ್ಥನೆ ಗೀತೆಯನ್ನ ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ಗೌರವವನ್ನು ಕೊಡ್ತಾ, ಹೇ ಸಂವಿಧಾನ ಪಿತಾ ಪ್ರಬುದ್ಧ ಭಾರತ ನೀ ಆಶಿಸುತ್ತಾ ಬಯಸಿದೆಯೆಲ್ಲ ಜನಹಿತ. ಪ್ರಬುದ್ಧ ಭಾರತ ನೀ ಆಶಿಸುತ್ತಾ ಬಯಸಿದೆಯೆಲ್ಲ ಜನಹಿತ. ಜಯ 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 ಹೇ, ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ, ಅಂಬೇಡ್ಕರ ಜಯ ಹೇ. ಜಯ ಪಿತಾ ಪಡೆದು ಬದುಕುತ್ತಿದೆ ಸಮಾನತೆ. ಮೇಲು ಕೀಳಿನ ಮಗರೋಗಕ್ಕೆ ನೀ ನೀಡಿದ ಭದ್ರತೆ. ಜಯ ಹೇ ಅಂಬೇಡ್ಕರ ಜಯ ಹೇ, ಅಂಬೇಡ್ಕರ ಜಯ ಹೇ. ಜಯ ಹೇ ಭಾರತ ಭಾಗ್ಯ ವಿಧಾತ. ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮ. ಯುಗ ಯುಗಾಂತರದ ನವದೀಪ ಯುಗಕ್ಕೆ ನಿಜ ಮೂರ್ತಿಯಿಂದ ನಾಮ. ಆಯೋಜಿಸಿದಂತಹ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಆನೇಕಲ್ ತಾಲೂಕಿನಲ್ಲಿ ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಈ ಒಂದು ಮಟ್ಟಿಗೆ ಒಂದು ಅತ್ಯಂತ ಒಂದು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದು ನೋಡಿದರೆ ಅತ್ಯಂತ ಸಂತೋಷ ಆಗ್ತದೆ. ಅವ್ರ ಜಯಂತಿಯನ್ನ ಮಾಡುವುದಲ್ಲದೆ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಳ್ಳಲು ಪ್ರತಿ ವರ್ಷ ಸಹ ಆ ಒಂದು ನಿಟ್ಟಿನಲ್ಲಿ ಸರಿಯಾದ ವಿಷಯವನ್ನ ಹೆಚ್ಚಿನ ಒಂದು ವಿಷಯವನ್ನು ತಿಳಿದುಕೊಂಡಂತಹ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು
ಇಲ್ಲಿ ಆ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬದಿಗೊಳಿಸ್ತಾ ಇದ್ದಾರಲ್ಲ, ಅದು ಸಹ ಅತ್ಯಂತ ಶ್ಲಾಘನೀಯವಾದಂತಹ ಒಂದು ವಿಷಯ. ಇಂತಹ ಒಂದು ಕಾರ್ಯಕ್ರಮ ಮತ್ತು ಒಂದು ಮಹಾತ್ಮರ ವಿಷಯಗಳನ್ನ ಹೆಚ್ಚು ತಿಳಿಸಲಿಕ್ಕೆ ಅನುವು ಮಾಡಿದಂತಹ ಇಂತಹ ಒಂದು ಕಾರ್ಯಕ್ರಮಗಳು ಇನ್ನೂ ಅನೇಕ ವರ್ಷಗಳಲ್ಲಿ ಹೀಗೆ ಇರಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಮಾಡಿಕೊಡುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಜೀವನ ಚರಿತ್ರೆ ಮತ್ತು ವಿಚಾರಧಾರೆಗಳನ್ನ ತಿಳಿದುಕೊಳ್ಳುವ ಸಲುವಾಗಿ ನಾವು ಈ ಡಾಕ್ಟರ್ ಶಿವಕುಮಾರ್ ಅಂತೇಳಿ ಅಕ್ಕ IAS ಅಕಾಡೆಮಿಯ ಸಂಸ್ಥಾಪಕರು, ಇವರನ್ನ ನಾವು ಸಂಪರ್ಕಿಸಿ, ಸರ್ ನಮ್ಮ ಆನೇಕಲ್ ವಕೀಲರ ಸಂಘದಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ, ತಾವು ಅಂಬೇಡ್ಕರ್ ವಿಚಾರಗಳನ್ನ ಸ್ವಲ್ಪ ನಮ್ಮ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಅವರನ್ನ ಮನವಿ ಮಾಡಿಕೊಂಡಾಗ ಅವರು ಒಪ್ಕೊಂಡು, ಅವರು ಮೂಲತಃ ಮೈಸೂರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಪುಟ್ಟಹಳ್ಳಿಯಲ್ಲಿ ಜನಿಸಿ PhD ಯನ್ನ ಮುಗಿಸಿ ಈ ಅಕ್ಕ IAS ಅಕಾಡೆಮಿಯನ್ನ ಸ್ಥಾಪನೆ ಮಾಡಿ ಸುಮಾರು 1,000 ವಿದ್ಯಾರ್ಥಿಗಳು ಅಲ್ಲಿ ಅಭ್ಯಾಸವನ್ನ ಮಾಡಿ ಸುಮಾರು 80 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ IAS ಮತ್ತೆ IPS ಆಗಿ ಅವರ ಶಿಷ್ಯರಾಗಿದ್ದಾರೆ ಅಂತೇಳಿ ಇದನ್ನ ನಮ್ಮೆಲ್ಲರಿಗೂ ಸಹ ವಿಚಾರವಾಗಿದ್ದು, ಅವರನ್ನ ಈ ವೇದಿಕೆಗೆ ಕರೆದು ಅವರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಅವರನ್ನ ವೇದಿಕೆಗೆ ಆಗಮಿಸ್ತಾ ಇದ್ದೀನಿ. ಸರ್ ಅವರೇ, ಮತ್ತೆ ನೋಡಿದಂತೆ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳೇ, ಮತ್ತೆ ಇರ್ತಕ್ಕಂಥ ಎಲ್ಲ ನ್ಯಾಯವಾದಿಗಳೇ, ವಕೀಲರೇ, ಸ್ನೇಹಿತರೆ, ನನಗೆ ಅಷ್ಟು ದೂರಕ್ಕಂತ ನಾನು ಡೈಲಿ ಹೆಚ್ಚು ಕಡಿಮೆ ಬೆಳ್ಕೊತಾರೆ. ಆಮೇಲೆ ವರ್ಷ ಪೂರ ಒಂದಲ್ಲ ಒಂದು ಅವರ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಷ್ಟೊಂದು ಗೌರವ ಅಂತಂದರೆ, ಒಂದು ಅವ್ರಿಗಿದ್ದಂಥ ನಾಲೆಡ್ಜಿಂದಾಗಿ ಮತ್ತು ಆ ನಾಲೆಡ್ಜ್ ಜೊತೆಗೆ ಇದ್ದಂಥ ಒಂದು ಸಂಸ್ಕಾರದಿಂದಾಗಿ ಅವ್ರಿಗೆ ಭಾಳ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಎಷ್ಟು ನಾಲೆಡ್ಜ್ ಇತ್ತು ಅಂತ ನಾನು ನಿಮಗೆ ಅದನ್ನ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಈ ಫೋಟೋದಲ್ಲಿ ಅವ್ರದ್ದು ಎಲ್ಲ ಡಿಗ್ರಿಗಳನ್ನ ಇಲ್ಲಿ ಹಾಕಿದ್ದಾರೆ, ಅವ್ರು ಏನೇನು ಓದಿದ್ದಾರೆ ಅಂತೆಲ್ಲ ಹಾಕಿದ್ದಾರೆ, ಮತ್ತು ಅದು ಎಲ್ಲ ಜಗಜ್ಜಾಹೀರು, ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಅದು. ಆದರೆ ಅವ್ರಿಗಿದ್ದ ಸಂಸ್ಕಾರ ಯಾವ ಮಟ್ಟದ್ದು ಅನ್ನೋದ್ರ ಬಗ್ಗೆ ನಾನು 1-2-3 ಮಾತುಗಳನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟು ವ್ಯಕ್ತಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿ PhDಯನ್ನು ಮಾಡಿ ಭಾರತಕ್ಕೆ ಬಂದಂಥ ಮೊದಲ ವ್ಯಕ್ತಿ 1918ನೇ ಇಸ್ವಿ. ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದಾಗ ಇಷ್ಟು ದೊಡ್ಡ ವಿದ್ಯಾವಂತನನ್ನು ಹೇಗೆ ರಿಸೀವ್ ಮಾಡ್ಕೋಬೇಕು ಅನ್ನುವಂಥ ಸಂಸ್ಕಾರ ಇಲ್ಲಿನ ಸ್ಥಳೀಯರಿಗಿರಲಿಲ್ಲ. ಇಷ್ಟು ದೊಡ್ಡ ಕ್ವಾಲಿಫೈಡ್ ಅಂಥದ್ದು ವ್ಯಕ್ತಿಯನ್ನು ಹೇಗೆ ರಿಸೀವ್ ಮಾಡ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ. ಅವರು ಶೆಡ್ಯೂಲ್ ಕಾಸ್ಟ್ ಅಲ್ವಾ, ಹಂಗಾಗಿ ಏನು ಓದಿದ್ರೇನಂತೆ ಅನ್ನುವಂಥ ಮನಸ್ಥಿತಿಯಿಂದ ಅವರು ನೋಡ್ತಾ ಇದ್ರು. ಅವ್ರಿಗೆ ತುಂಬ ಹ್ಯುಮಿಲಿಯೇಷನ್ ಮಾಡಿದ್ರು, ತುಂಬ ಅವಮಾನ ಮಾಡಿದ್ರು. ಇಷ್ಟು ದೊಡ್ಡ ವಿದ್ಯೆಯನ್ನು ಪಡೆದಿದ್ರು ಕೂಡ ಅವರು ಬರೋಡಾ ಸಂಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಬಂದ ತಕ್ಷಣವೇ ಬರೋಡಾ ಸಂಸ್ಥಾನದಲ್ಲಿ ಕೆಲಸ ಸೇರಿದಾಗ ಅವರ P1 ಅವನು ಏನು ಓದಿದ್ನೋ ಏನು ಕತೆನೋ ಅವನು ಸಹಿತ ಕೀಳಾಗಿ ಕಾಣ್ತಾ ಇದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಒಂದು ಬಾಡಿಗೆ ಮನೆ ಕೇಳಕ್ಕೆ ಹೋದರೆ ಅಲ್ಲೂ ಭಯಂಕರ ರಿಜೆಕ್ಟ್ ಮಾಡಿದ್ರು. ಇಷ್ಟೆಲ್ಲ ಹ್ಯುಮಿಲಿಯೇಷನ್ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ದೊಡ್ಡತನ ಏನಂತಂದರೆ, ಅವರು ಎಂದೂ ಸಹಿತವಾಗಿ ಅವರು ಉದ್ರೇಕಗೊಳ್ಳಿಲ್ಲ. ಸೇಡು ಅಥವಾ ಆ ಥರ ಕೆಟ್ಟ ಭಾಷೆ ಬಳಸೋದು ಈ ಥರದ ಮಾಡಿಲ್ಲ ಅವರು. ಅದು ಅವರ ಸಂಸ್ಕಾರದ ಲೆವೆಲ್, ಅವರ ಮೆಚುರಿಟಿಯ ಲೆವೆಲ್ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವೆಲ್ಲ ವಕೀಲರಿದ್ದೀರಾ, ನ್ಯಾಯಾಧೀಶ, ನಿಮಗೆ ಗೊತ್ತಿದೆ, ಒಬ್ಬ ವ್ಯಕ್ತಿಗೆ ಅವಮಾನದ ಮೇಲೆ ಅವಮಾನ ಆದರೆ, ಒಬ್ಬ ವ್ಯಕ್ತಿನ ತುಂಬ ನೀವು ಟಾರ್ಗೆಟ್ ಮಾಡಿದ್ರೆ ಅವರು ಸ್ಫೋಟ ಆಗಿಬಿಡ್ತಾರೆ. ಸಾಮಾನ್ಯವಾಗಿ ಕೆಲವರು ಭಯೋತ್ಪಾದಕರೇ ಆಗಿಬಿಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಚಿಕ್ಕ ಹುಡುಗ ಆಗಿದ್ದಾಗಿಂದ ಅವ್ರಿಗೆ ಹ್ಯುಮಿಲಿಯೇಷನ್ ಆಗಿದೆ. ಅವರು ಈವನ್ ಕೊಲಂಬಿಯಾ ಯೂನಿವರ್ಸಿಟಿಲಿ ಓದ್ಕೊಂಡು ಬಂದಾಗಲೂ ಸಹಿತ ಹ್ಯುಮಿಲಿಯೇಷನ್ ಆಗಿದೆ. ಆದರೆ ಅವರ ದೊಡ್ಡತನ ಎಷ್ಟಂತ ಅಂದರೆ, ಅವರು ಎಂದೂ ಸಹಿತ ಅವರು ಕೋಪ ತಾಪಕ್ಕೆ ಅವರು ಅವಕಾಶನೇ ಕೊಟ್ಟಿಲ್ಲ, ಉದ್ರೇಕಕ್ಕೆ ಒಳಗಾಗಿಲ್ಲ. ಇದು ಅವರ ದೊಡ್ಡತನ ಮತ್ತು ಅವ್ರಿಗಿದ್ದ ಸಂಸ್ಕಾರ. ಆ ಕಾರಣಕ್ಕಾಗಿ ಜಗತ್ತು ಅವ್ರಿಗೆ ಇವತ್ತು ಭಾಳ ದೊಡ್ಡ ಸೆಲ್ಯೂಟನ್ನು ಹೊಡೆಯುತ್ತೆ. ಮತ್ತು ಇನ್ನೂ ಒಂದು ಮುಖ್ಯ ವಿಷಯ ನಿಮಗೆ ಹೇಳೋದಾದರೆ, ಅವರು ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ
ಚೀನಾದಲ್ಲಿ ಮಾವೋತ್ಸೆ ತುಂಗ್ ಅಂತಕ್ಕಂಥ ಒಬ್ಬ ಕ್ರಾಂತಿಕಾರಿ ಹೋರಾಟ ಮಾಡ್ತಾ ಇದ್ದರು. ನಿಮಗೆ ಗೊತ್ತಿರ್ಬೋದು, ಅವರು ಹೋರಾಟ ರಕ್ತಪಾತದಿಂದ ಕೂಡಿತ್ತದು. ಅವರು ಅಲ್ಲಿನ ರೂಲಿಂಗ್ ಕ್ಲಾಸ್ ಜೊತೆ ಅವರು ನೇರ ಯುದ್ಧಕ್ಕೆ ನಿಂತಿದ್ರು. ಅವರು ಮಾವೋತ್ಸೆ ತುಂಗ್ ಭಾಳ ದೊಡ್ಡ ಕ್ರಾಂತಿಕಾರಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಕೋಪ ತಾಪಕ್ಕೆ ಒಳಗಾಗಿ ಈ ಹಿಂದೂ ಸವರ್ಣೀಯರು ನನಗೆ ಇಷ್ಟೊಂದು ಅವಮಾನ ಮಾಡ್ತಾರೆ, ನಾನು ಯಾಕೆ ಇವ್ರ ಜೊತೆ ಇಷ್ಟೊಂದು ನಡ್ಕೋಬೇಕು ಅಂತ ಏನಾದರೂ ಕೋಪ ತಾಪಕ್ಕೆ ಒಳಗಾಗಿ ಮಾವೋತ್ಸೆ ತುಂಗ್ ಜೊತೆಲಿ ಸ್ನೇಹ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀನು ನನಗೆ ಸಪೋರ್ಟ್ ಮಾಡು ಅಂತ ಏನಾದರೂ ಸಂಘರ್ಷಕ್ಕೆ ಇಳಿದಿದ್ದರೆ ಏನಾಗ್ತಿತ್ತು ಭಾರತ ದೇಶ. ಆದರೆ ಬಾಬಾ ಸಾಹೇಬರು ಒಬ್ಬರು ಬುದ್ಧಿಸ್ಟ್ ಆಗಿ ಬೌದ್ಧ ಧರ್ಮದ ಅನುಯಾಯಿಯಾಗಿ ಅವರು ಭಾಳ ಡೆಮೊಕ್ರೆಟಿಕ್ ವೇನಲ್ಲೇ ಥಿಂಕ್ ಮಾಡಿದ್ರು, ಭಾಳ ಡೆಮೊಕ್ರೆಟಿಕ್ ವೇನಲ್ಲೇ ನಡ್ಕೊಂಡ್ರು ಮತ್ತು ಭಾಳ ಸಾಫ್ಟಾಗೇ ಇವರು ಎಷ್ಟು ಜನ ಅವಮಾನ ಮಾಡ್ತಾಯಿದ್ರು ಕೂಡ ಅದನ್ನು ಕೇರೆ ಮಾಡ್ದೇ ತಮ್ಮ ಮುಂದೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ರು ಅವರು. ಅದು ಇವತ್ತಿನ ಶೋಷಿತ ಸಮಾಜ ಕಲಿಬೇಕಾಗಿರುವಂಥ ಪಾಠ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಎಲ್ಲರೂ ಕೂಡ. ಈಗ ನಮಗೆ 100 ಜನ 100 ಮಾತಾಡ್ತಾರೆ, ನಾವು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕಾಗತ್ತಾ? ಡಾಕ್ಟರ್ ಅಂಬೇಡ್ಕರ್ ಆ ಥರ ಮುಂದಕ್ಕೆ ಹೋಗೋದ್ರೆ ಯೋಚನೆ ಮಾಡಿದ್ರೆ ವಿನಃ ಇವರು ಎಲ್ಲರಿಗೂ ಆನ್ಸರ್ ಮಾಡ್ತಾ ಕೂತ್ಕೊಳ್ಳಿಲ್ಲ, ಅಥವಾ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳೇ ಇಲ್ಲ. ಒಂದು ರೀತಿ ಡಿಟ್ಯಾಚ್ಡ್ ಆಗಿದ್ರು ಅವರು. ಆ ಥರದ ಒಂದು ದೊಡ್ಡ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಇವತ್ತು ಸೋಷಿಯಲ್ ಮೀಡಿಯಾದ ಮೂಲಕ ತುಂಬ ಇನ್ಫಾರ್ಮೇಷನ್ ಗೊತ್ತಿರ್ತದೆ. ಆದರೂ ಕೆಲವು ಹೇಳಲೇಬೇಕಾದಂಥ ಕೆಲವು 2-3 ಇಂಪಾರ್ಟೆಂಟ್ ಅಂಶಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಸಾಮಾನ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬ ಜನರಿಗೆ ಬಯಾಸ್ಡ್ ಇದೆ, ಸೊ ಪ್ರಿಜುಡೀಸ್ ಇದ್ದಾವೆ, ಪೂರ್ವಗ್ರಹ ಭಾಳಷ್ಟು ಜನರಿಗಿದೆ. ಹಂಗಾಗಿ ಒಂದು 2-3 ಬಯಾಸ್ಡನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ ಅನ್ನುವಾಗ ಸಹಜವಾಗಿ ಎಲ್ಲರಿಗೂ ಟಕ್ಕಂತ ನೆನಪಿಗೆ ಬರೋದು ಇನ್ನೇನು ಅವರು SC STಗಳಿಗೆ ಮೀಸಲಾತಿ ತಂದಿದ್ದಾರೆ, ಅದಕ್ಕಾಗಿ ಕೆಲಸ ಮಾಡಿದ್ದಾರೆ ಅನ್ನೋದೊಂದು ಬಯಾಸ್ಡ್ ಇದೆ, ಪ್ರಿಜುಡಿಸ್ ಥಿಂಕಿಂಗ್ ಇದೆ, ತುಂಬ ಜನರಿಗಿದೆ ಅದು ಭಾರತದಲ್ಲಿ. ಆ ಕಾರಣಕ್ಕಾಗಿ ನಾನು ಈ ಪಾಯಿಂಟನ್ನು ಒತ್ತೆ ಹೇಳ್ತೀನಿ. ನೋಡಿ, ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಗಮನಿಸಿ, ಡಾಕ್ಟರ್ ಅಂಬೇಡ್ಕರ್ ಅವರು ಯಾತಕ್ಕಾಗಿ ಹೋರಾಟ ಮಾಡಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ಇಲ್ಲಿ ಒಬ್ಬರು ಯಾರೋ ಹಾಡು ಹೇಳ್ತಾ ಇದ್ರಲ್ಲ, ಒಂದು ಉತ್ತರ ಹೆಂಗೆ ಹೇಳಲಿ ನಾನು ಅಂತ ಇತ್ತು ಒಂದು ಹಾಡು ಅಲ್ವಾ? ಹಂಗೆ ಅವ್ರು ಯಾತಕ್ಕೆ ಹೋರಾಟ ಮಾಡಿದ್ರು ಅಂತ ಕ್ವಶನ್ ಹಾಕಿದ್ರೆ ಒಂದೇ ಪಾಯಿಂಟಲ್ಲಿ ಉತ್ತರ ಹೇಳೋದು ತುಂಬ ಕಷ್ಟ ಇದೆ. ಅವರ ಸಮಕಾಲೀನರು ಜವಾಹರ್ ನೆಹರು, ಗಾಂಧಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮದನ್ ಮೋಹನ್ ಮಾಳವೀಯ, ರಾಜಗೋಪಾಲ್ಚಾರಿ, ಅದು ಅವ್ರಿಗೂ ಹಿಂದೆಗೆ ಬಾಲಗಂಗಾಧರ ತಿಲಕ್, ಇವರೆಲ್ಲರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ರು. ಬ್ರಿಟಿಷರ ಒಂದು ಕೈಯಿಂದ ಭಾರತವನ್ನು ಬಿಡಿಸಬೇಕು ಅಂತ ಅವರು ಹೋರಾಟ ಮಾಡ್ತಾಯಿದ್ರು. ಇಲ್ಲಿ ಸೂಕ್ಷ್ಮ ಗಮನಿಸಿ, ಈ ಎಲ್ಲರೂ ಸಹಿತವಾಗಿ ಸಮಾಜದ ಒಂದು ಉನ್ನತ ವರ್ಗದಿಂದಲೇ ಬಂದಂಥವ್ರು. ಇವರೆಲ್ಲರೂ ಎಲ್ಲ ಫ್ರೀಡಮ್ ಫೈಟರ್ಸು, ಮೆಜಾರಿಟಿ ಲೀಡರ್ಸ್ ಯಾರ್ಯಾರು ಆಗಿದ್ದರು ಎಲ್ಲರೂ ಕೂಡ ಎಲೈಟ್ ಕ್ಲಾಸಿಂದ ಬಂದಂಥವ್ರು. ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬೇಸಿಕ್ ಕ್ವಶನ್ ಏನಂತ ಅಂದರೆ, 1000 ಇಯರ್ಸಿಂದ ಈ ಶೋಷಿತ ಸಮಾಜವನ್ನು ಎಕ್ಸ್ಪ್ಲಾಯ್ಟ್ ಮಾಡಿರೋರು ಯಾರು? ಇದೇ ಎಲೈಟ್ ಕ್ಲಾಸು. ಈಗ ಈ ಎಲೈಟ್ ಕ್ಲಾಸ್ಗೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಪವರ್ ಟ್ರಾನ್ಸ್ಫರ್ ಆದರೆ ಇವ್ರ ಗತಿ ಏನಾಗುತ್ತೆ? ಇದು ಡಾಕ್ಟರ್ ಅಂಬೇಡ್ಕರ್ ಅವರ ದೊಡ್ಡ ಕ್ವಶನ್ ಆಗಿತ್ತು. ಮತ್ತು ಇವರು ಬ್ರಿಟಿಷ್ ಹತ್ರ ಸ್ವಾತಂತ್ರ್ಯವನ್ನು ಕೇಳ್ತಾರೆ, ಆದರೆ ಈ ಜನರ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಲ್ಲ. ಇದೆಂತ ಡಬಲ್ ಸ್ಟ್ಯಾಂಡರ್ಡ್ ಅಂತ. ಸೊ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ, ಬಟ್ ಈ ಶೋಷಿತ ಸಮಾಜಕ್ಕೆ ಸ್ವಾತಂತ್ರ್ಯದ ವಿಚಾರ ಬಂದಾಗ ಮಾತಾಡಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆದಂಥ ಒಂದು ದೊಡ್ಡ ಅರ್ಜೆನ್ಸಿ ಏನಾಗಿತ್ತಂತ ಅಂದರೆ, ಬ್ರಿಟಿಷರು ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವ ವೇಳೆಗೆ ಈ ಕೋಟ್ಯಾನುಕೋಟಿ ಶೋಷಿತ ಜನರನ್ನು ಮೇನ್ ಸ್ಟ್ರೀಮಿಗೆ ತಗೊಬರಬೇಕು. ಅವ್ರಿಗೆ ಎಜುಕೇಷನ್ ಇರಬೇಕು, ಅವ್ರಿಗೆ ವೋಟಿಂಗ್ ಸಿಸ್ಟಮ್ ಇರಬೇಕು, ಅವರು ಬೇರೆ ಬೇರೆ ಅಧಿಕಾರದ ಉನ್ನತ ಹುದ್ದೆಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ಪವರ್ ಸೆಂಟರ್ಸಲ್ಲಿ ರೆಪ್ರೆಸೆಂಟೇಷನ್ ಇರಬೇಕು ಅಂಥೇಳಿ ಬಾಬಾ ಸಾಹೇಬರು ಆ ವಿಷಯಕ್ಕೆ ಫೋಕಸ್ ಮಾಡಿದ್ರು. ಸೊ ನನಗೇನನ್ಸುತ್ತೆ ವೈಯಕ್ತಿಕವಾಗಿ ಅಂತಂದರೆ, ಈಗ ಒಬ್ಬ ವೈದ್ಯ ಬಾಡಿಯಲ್ಲಿ ಯಾವ ಆರ್ಗನ್ಗೆ ಡ್ಯಾಮೇಜ್ ಆಗಿದೆ ಅದನ್ನು ಫೋಕಸ್ ಮಾಡ್ತಾರೆ ಸಾಮಾನ್ಯವಾಗಿ, ಚೆನ್ನಾಗಿರೋದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾರೆ? ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ನೋಡಿ, ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಆರ್ಗನ್ ಕೆಟ್ಟು ಇನ್ನು ಉಳಿದ ಎಲ್ಲ ಆರ್ಗನ್ಸು ಚೆನ್ನಾಗಿ ವರ್ಕ್ ಮಾಡೋಕ್ಕಾಗತ್ತಾ? ಸಾಧ್ಯ ಇದೆಯಾ? ಒಂದು ಸಣ್ಣ ಹಲ್ಲು ನೋವಾದರೆ ನಾವು ನಿದ್ದೆ ಮಾಡೋಕ್ಕಾಗಲ್ಲ, ಒಂದು ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಬೆಳಗ್ಗೆ ಕೆಲಸ ಎಲ್ಲ ಡಮಾರ್. ಹಂಗಿದೆ ಈ ಒಂದು ಎಲ್ಲ ಎಕ್ಸಿಸ್ಟೆನ್ಸ್, ಆ ಥರ ಇದೆ ನೇಚರಲ್ಲಿ.
ಹೀಗಿರುವಾಗ ಭಾರತ ದೇಶದಲ್ಲಿ ಕೆಲವು ಸೆಕ್ಷನ್ಸ್ನ ನೀವು ನೆಗ್ಲೆಕ್ಟ್ ಮಾಡಿ ಇನ್ನು ಉಳಿದ ಸೆಕ್ಷನ್ಸ್ ನೆಮ್ಮದಿಯಾಗಿ ಹೆಂಗಿರೋಕ್ಕಾಗುತ್ತೆ? ಹಾಗಾಗಿ ಬಾಬಾ ಸಾಹೇಬರು ಆ ಥರದ ಈ ನೆಗ್ಲೆಕ್ಟೆಡ್ ಕಮ್ಯುನಿಟಿ, ಯಾರು ಅನ್ಫಾರ್ಚುನೇಟ್ ಕಮ್ಯುನಿಟಿ ಅಂತ ಕರೀತಾರೆ, ಆ ಥರದ್ದು ವಿಷಯಗಳಿಗೆ ಫೋಕಸ್ ಮಾಡಿದ್ರು. ಅವ್ರು ಒತ್ತಿ ಹೇಳಿದ್ರು, ಇದೇ ನನ್ನ ದೇಶ ಸೇವೆ, ನನ್ನ ದೇಶ ಸೇವೆ ಇದೇನೆ. ಮತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತದ ಲಿಟ್ರಸಿ ರೇಟು ಜಸ್ಟ್ ಕೇವಲ 5.5% ಇತ್ತು. ಅವರು 1918ರಲ್ಲಿ ಹೋರಾಟಕ್ಕೆ ಬಂದಾಗ ಕೇವಲ 5.5% ಇತ್ತು ಲಿಟ್ರಸಿ ರೇಟ್. ಇಮ್ಯಾಜಿನ್ ಮಾಡಿ ಎಷ್ಟು ಜನ ಓದ್ತಾ ಇದ್ರು ಭಾರತದಲ್ಲಿ, ಯಾರು ಓದ್ತಾ ಇದ್ರು ಅಂತ. ಆದರೆ ಇವತ್ತು ಎಲ್ಲರೂ ಓದ್ತಾ ಇದ್ದೀವಿ, ಎಲ್ಲರಿಗೂ ಓದುವಂಥ ಭಾಗ್ಯ ಸಿಕ್ಕಿದೆ. ಆ ಒಂದು ಅವಕಾಶನ ಕಲ್ಪಿಸಿ ಕೊಟ್ಟಿದ್ದು, ಭಾರತದ ಸಮಸ್ತ ಪ್ರಜೆಗಳು ಓದುವಂಥ ಒಂದು ಚಾನ್ಸಸ್ ಸಿಕ್ಕಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟದಿಂದ. ಇದು ಭಾಳ ಮುಖ್ಯವಾದಂಥ ಅಂಶ, ತುಂಬ ಇಂಪಾರ್ಟೆಂಟ್ ಆದಂಥ ಅಂಶ. ಆಮೇಲೆ ನಮಗೆ ಗೊತ್ತಿರ್ಬೋದು, ಬ್ರಿಟಿಷರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1918ನೇ ಇಸ್ವಿಯಿಂದನೇ ಒತ್ತಾಯ ಮಾಡಿದ್ದಾರೆ, ನಮ್ಮ ದೇಶದಲ್ಲಿ ಎಲ್ಲರಿಗೂ ವೋಟಿಂಗ್ ಸಿಸ್ಟಮ್ ಕೊಡಿ, ಮತದಾನ ಮಾಡುವ ಅಡಲ್ಟ್ ಫ್ರಾಂಚೈಸ್ ತಗೊಬನ್ನಿ, ವಯಸ್ಕ ಮತದಾನ ತಗೊಬನ್ನಿ. ಆಗ ಭಾರತದಲ್ಲಿ ಓಟ್ ಹಾಕ್ತಿದ್ದು ಇಬ್ಬರು ಮಾತ್ರನೇ, ಅವು ಯಾರು ಪದವೀಧರರು ಮತ್ತು ಯಾರು ಟ್ಯಾಕ್ಸ್ ಪೇಯರ್ಸ್, ಅವರು ಅಷ್ಟೇ ಓಟ್ ಹಾಕ್ತಿದ್ರು. ಅವಾಗ ಅವ್ರು ಎಷ್ಟು ಜನ ಇದ್ದರು ಭಾರತದಲ್ಲಿ? ತುಂಬ 1 ಅಥವಾ 2% ಇದ್ರು ಅಷ್ಟೇ, ಅವರಷ್ಟೇ ಓಟ್ ಹಾಕ್ತಿದ್ರು. ಆದರೆ ವಯಸ್ಕ ಮತದಾನ ಪದ್ಧತಿ ತಗೊಬನ್ನಿ ಅಂತ 18ರಿಂದ ಶುರು ಮಾಡಿದ್ದಾರೆ ಸ್ಟ್ರಗಲ್ಲು. 27ರ ಸೈಮನ್ ಕಮಿಷನ್ ಮುಂದೆ ವಾದ ಮಾಡ್ತಾರೆ, 31ರ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಲ್ಲಿ ವಾದ ಮಾಡ್ತಾರೆ. ಈ ರೀತಿ ಹಠ ಮಾಡಿ ಬ್ರಿಟಿಷರ ಮುಂದೆ ವಾದ ಮಾಡಿ 1935 ಆಗ್ತಲೇ ಅಡಲ್ಟ್ ಫ್ರಾಂಚೈಸು ಜಾರಿಗೆ ಬರೋ ಥರ ನೋಡ್ಕೋತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಹಂಗಾಗಿ ಇವತ್ತು 1 ಮ್ಯಾನ್ ಈಸ್ ಈಕ್ವಲ್ ಟು 1 ವೋಟ್, 1 ವೋಟ್ ಈಸ್ ಈಕ್ವಲ್ ಟು 1 ವ್ಯಾಲ್ಯೂ ಅಂತಕ್ಕಂಥ ಸಿಸ್ಟಮ್ ಇವತ್ತು ಏನು ಬಂದಿದೆ, ಅದರ ಮೇಯ್ನ್ ರೂವಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ದಾರೆ. ಅದರ ಮೂಲಕ ಇವತ್ತು ಒಬ್ಬ ವ್ಯಕ್ತಿಗೆ ಒಂದೇ ಬೆಲೆ ಇದೆ. ಪೊಲಿಟಿಕಲಿ ನಾವೆಲ್ಲರೂ ಕೂಡ ಒಂದೇ ಬೆಲೆ. ನೀವು ಅಂಬಾನಿಯವರಾದರೂ ಸಹಿತ ಒಂದೇ ಓಟ್ ಹಾಕ್ತಾರೆ, ಬಡವನು ಒಂದೇ ಓಟ್ ಹಾಕ್ತಾನೆ. ನಾವು PhD ಮಾಡಿದ್ದೀವಿ, ಪೋಸ್ಟ್ ಡಾಕ್ಟ್ರೇಟ್ ಮಾಡಿದ್ದೀವಿ, ನಾವು ಒಂದೇ ಓಟ್ ಹಾಕ್ತೀವಿ, ಹೆಬ್ಬೆಟ್ಟೊತ್ತರು ಒಂದೇ ಓಟ್ ಹಾಕ್ತಾರೆ. ಆ ಥರದ ಒಂದು ಈಕ್ವಾಲಿಟಿಯನ್ನು ರಾಜಕೀಯ ಕ್ಷೇತ್ರದಲ್ಲಿ ತಂದಂತಹ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಹಿಸ್ಟ್ರಿಯಲ್ಲಿ ಫಾದರ್ ಆಫ್ ಡೆಮಾಕ್ರಸಿ ಅಂತ ಕರೆಯಲಾಗುತ್ತೆ. ಆ ಥರದ ಕಾಂಟ್ರಿಬ್ಯೂಷನ್ಸ್ನ ಬಾಬಾ ಸಾಹೇಬರು ಮಾಡಿದ್ದಾರೆ. ಮತ್ತು ಇನ್ನೂ ಮುಖ್ಯವಾಗಿ ಫೋಕಸ್ ಮಾಡಿ ಹೇಳೋದಾದರೆ, ಭಾರತದಲ್ಲಿ 50% ಮಹಿಳೆಯರಿದ್ದಾರೆ. ಅವರ ಸ್ಥಿತಿ ಹೆಂಗಿತ್ತು ಅವತ್ತು, ಹೇಗಿತ್ತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ನೋ ಎಜುಕೇಷನ್, ಅವ್ರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಅವ್ರಿಗೆ ಆಸ್ತಿ ಹಕ್ಕಿಲ್ಲ, ಮನೇಲಿ ದೌರ್ಜನ್ಯ ಆದರೆ ಯಾರಿಗೂ ಹೇಳೋಂಗಿಲ್ಲ, ಗಂಡ ಸತ್ತರೆ ಇನ್ನೊಂದು ಮದುವೆ ಆಗೋಂಗಿಲ್ಲ, ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇಲ್ಲ. ಆ ಥರದ ಒಂದು ಸ್ಥಿತಿತ್ತು ಮಹಿಳೆಯರಿಗೆ. ಇವ್ರಿಗೆ ಇಷ್ಟು ಹಕ್ಕುಗಳನ್ನ ಕೊಡಿಸಿದ್ದು ಯಾರು ನಿಮಗೆ ಗೊತ್ತಿದೆ? ಹಿಂದೂ ಕೋಡ್ ಬಿಲ್ಲನ್ನು ರೂಪಿಸಿದವ್ರು ಯಾರು? ಫಸ್ಟ್ ಟೈಮ್ 1949-50 ವೇಳೆನಲ್ಲೇ, ಇನ್ನು ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬರೋದಕ್ಕೂ ಮೊದಲೇ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಹಿಂದೂ ಕೋಡ್ ಬಿಲ್ಲನ್ನು ಪ್ರಿಪ್ರೇಷನ್ ಮಾಡಿದರು. ಆ ಹಿಂದೂ ಕೋಡ್ ಬಿಲ್ ಇವತ್ತು ಮಹಿಳೆಯರ ರೈಟ್ಸ್ ಬಗ್ಗೆ ಮಾತಾಡುತ್ತೆ. ನಿಮಗೆ ಗೊತ್ತಿದೆ. ನಿಮ್ಗೇನು ಆಶ್ಚರ್ಯ ಗೊತ್ತಾ? ಯಾರು ಬ್ರಿಟಿಷರಿಂದ ಸ್ವಾತಂತ್ರ್ಯವಾಗಿ ಹೋರಾಟ ಮಾಡ್ತಾ ಇದ್ರೋ ಅದೇ ಜನ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸಿ ಇದಕ್ಕೆ ರೈಟ್ಸ್ ಕೊಡಬೇಕು ಅಂದಾಗ ವಿರೋಧ ಮಾಡಿದ್ರು. ಅವರು ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರು ವಿರೋಧಿಸಿದ್ರು ಅದನ್ನು, ಹಿಂದೂ ಕೋಡ್ ಬಿಲ್ಲನ್ನು. ಬಟ್ ಬಾಬಾ ಸಾಹೇಬರು ಪಾರ್ಲಿಮೆಂಟಲ್ಲಿ ಹೇಳಿದ್ರು, ನನ್ನ ಹಿಂದೂ ಸಹೋದರರು ಇದನ್ನು ನಾಳೆ ಮೆಚ್ತಾರೆ, ನನಗೆ ಗೊತ್ತಿದೆ ಅಂತ. ಒಂದಲ್ಲ ಒಂದಿನ ಇದನ್ನು ಅಕ್ಸೆಪ್ಟ್ ಆಗುತ್ತೆ, ಜಾರಿಗೆ ಬರುತ್ತೆ ಅಂತ ಹೇಳಿದ್ರು. ಇವತ್ತು ಜಾರಿಗೆ ಬಂದಿದೆ ಅದು. ಇಷ್ಟು ರೈಟ್ಸು ಮಹಿಳೆಯರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಮಹಿಳೆಯರ ವಿಮೋಚಕ ಅಂತಲೂ ಕೂಡ ಕರೀತಾರೆ ಚರಿತ್ರೆಯಲ್ಲಿ. ಇವತ್ತು ಎಲ್ಲ ವರ್ಗದ ಮಹಿಳೆಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಾರೆ. ಗುರುತಿಸ್ತಾರೆ. ನಿಮಗೇನು ಆಶ್ಚರ್ಯ ಅಂದರೆ, ಮಹಿಳೆಯರು ಸಾವಿರಾರು ವರ್ಷಗಳಿಂದ ಸಾವಿರಾರು ದೇವರುಗಳನ್ನ ಪೂಜೆ ಮಾಡ್ತಾರೆ, ಆದರೆ ಯಾವ ದೇವರು ಸಹಿತ ಮಹಿಳೆಯರನ್ನ ವಿಮೋಚನೆ ಮಾಡಿಲ್ಲ ಭಾರತದಲ್ಲಿ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಜಸ್ಟ್ ಒಂದು ಸ್ಟ್ರೋಕಲ್ಲಿ, ಒಂದು ಕಾನೂನು ಮೂಲಕ ಅವರ ಸ್ಥಿತಿಯನ್ನು ಬದಲಾಯಿಸಿದ್ದಾರೆ. ಇದು ಅವರ ಒಂದು ಹೆಚ್ಚುಗಾರಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಚ್ಚುಗಾರಿಕೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯವನ್ನು ನಿಮಗೆ ಮಾತಾಡೋದಾದರೆ, ಅವರು 1942 46ವರೆಗೆ ಆ ಒಂದು ಮಧ್ಯೆ ಒಂದು 4-5 ವರ್ಷಗಳ ಅವಧಿಯಲ್ಲಿ ಬ್ರಿಟಿಷ್ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರು ಕಾರ್ಮಿಕರ ಇಲಾಖೆಯನ್ನು ನೋಡ್ಕೋತಾ ಇದ್ದರು ಮತ್ತು ನೀರಾವರಿ ಇಲಾಖೆಯನ್ನು ನೋಡ್ಕೋತಾ ಇದ್ದರು
ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡನ್ನು ನೋಡ್ಕೊತಾ ಇತ್ತು. 3 ಖಾತೆಗಳನ್ನ ನಿಭಾಯಿಸ್ತಾ ಇತ್ತು 1942 46ವರೆಗೆ. ಆ ಅವಧಿಯಲ್ಲಿ ಅವರು ಆ ಕಾರ್ಮಿಕರ ಬದುಕಿನಲ್ಲಿ ಬೇಕಾದಷ್ಟು ಕಾನೂನುಗಳನ್ನ ಮಾಡಿದ್ದಾರೆ. ನೀವು ಕೇಳಿರ್ಬೋದು, ಬಿಫೋರ್ 1942 ಅಂದರೆ 1942ಕ್ಕಿಂತ ಹಿಂದೆ ಕಾರ್ಮಿಕರಿಗೆ ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು ಅಂತ ಯಾವ ಕಾನೂನು ಇರಲಿಲ್ಲ. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಆದರೆ ಬಾಬಾ ಸಾಹೇಬ್ರು ಕಾರ್ಮಿಕರ ಮಂತ್ರಿಯಾಗಿ 8 ಗಂಟೆ ಡ್ಯೂಟಿ ಇರಬೇಕು ಅಂತ ವಾದ ಮಾಡಿದ್ದಾರೆ, ಕಾನೂನು ಮಾಡಿದ್ದಾರೆ. ಇವ್ರಿಗೆ ರಜೆ ಇರಬೇಕು, ಇವ್ರಿಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇರಬೇಕು, ಇವ್ರಿಗೆ ಹೆಲ್ತ್ ಫೆಸಿಲಿಟಿ ಇರಬೇಕು. ಮಹಿಳೆಯರು ಗರ್ಭಿಣಿಯರಾದರೆ, ಹೆರಿಗೆಗೆ ಹೋದರೆ ಕಾರ್ಮಿಕರು ಅವ್ರಿಗೆ ಭತ್ಯೆ ಕೊಡಬೇಕು. ಆ ಥರದ ಕಾನೂನುಗಳನ್ನ ಫಸ್ಟ್ ರೂಪಿಸಿದ್ದಾರೆ ಬಾಬಾ ಸಾಹೇಬ್. ಹಂಗಾಗಿ ಹಿಸ್ಟ್ರಿಯಲ್ಲಿ ಅವ್ರನ್ನ ಕಾರ್ಮಿಕರ ವಿಮೋಚಕ ಅಂತಲೂ ಕೂಡ ಬಾಬಾ ಸಾಹೇಬ್ರನ್ನ ಕರೀತಾರೆ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಬಹಳ ದೊಡ್ಡದಿದೆ. ಆದರೆ ಸಾಮಾನ್ಯವಾಗಿ ಮಾತಾಡೋದೇನೆಂದರೆ ಅವ್ರೇನು ಮಾಡಿದ್ದಾರೆ, SC/STಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದರೆ ಅದು ಹೆಂಗೆ ಅಂದರೆ ಭಾರತದಂಥ ದೇಶದಲ್ಲಿ ಅದು ಸಹಜ. ಆದರೆ ಇವತ್ತು ದಿನೇ ಜಗತ್ತು ಅರ್ಥ ಮಾಡ್ಕೋತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ಅವರ ಕಾಂಟ್ರಿಬ್ಯೂಷನ್ಸ್ನ ಇವತ್ತು ಎಲ್ಲರೂ ಕೂಡ ಅರಿತಾ ಇದ್ದಾರೆ. ಇದೊಂದು ಭಾಳ ಸಂತೋಷದ ಸುದ್ದಿ. ನಾನು ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೊಂಥರ ಇಂಟರ್ನಲ್ ಫ್ರೀಡಮ್ ಮೂಮೆಂಟು. ಗಾಂಧಿಯವರು, ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮುಂತಾದ ಲೀಡರ್ಸು ಏನು ಹೋರಾಟ ಮಾಡಿದ್ರು ಅದು ಎಕ್ಸ್ಟರ್ನಲ್ ಫ್ರೀಡಮ್ ಮೂಮೆಂಟ್. ಅದು ಬಾಹ್ಯವಾಗಿ ಭಾರತವನ್ನು ಬಿಡಿಸಬೇಕು, ಬಟ್ ಆಂತರಿಕವಾಗಿ ಇಷ್ಟೊಂದು ಜನರು ಇಷ್ಟು ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಇವ್ರನ್ನ ಯಾರು ಉದ್ಧಾರ ಮಾಡ್ತಾರೆ? ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಷಯದ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಭಾರತದ ಸಮಸ್ತ ಜನರಿಗೆ ಸಮಸ್ತ ರೀತಿಯಲ್ಲೂ ಕೂಡ ಲಭ್ಯ ಆಗಿದೆ. ಅವರು ಎಕನಾಮಿಕ್ಸಲ್ಲಿ PhD ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು. ಪ್ರಾಬ್ಲಮ್ ಆಫ್ ರುಪಿ ಅಂತ ಒಂದು ಪುಸ್ತಕ ಬರೆದಿದ್ರು ಅವರು. ರೂಪಾಯಿ ಸಮಸ್ಯೆ ಅಂತ ದೊಡ್ಡ ಥೀಸಿಸ್ ಅದು, ಇವತ್ತೆಲ್ಲ ಸಿಗುತ್ತೆ, ನೀವು ನೋಡ್ಬೋದು. ಅದರಲ್ಲಿ ಅವರು ಭಾರತಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ನ ಅವಶ್ಯಕತೆ ಇದೆ ಅಂತ ವಾದ ಮಾಡಿದ್ದಾರೆ. ನಿಮ್ಗೇನು ಆಶ್ಚರ್ಯ ಅಂದರೆ ಅದನ್ನು ಆಧರಿಸಿ 1935ನೇ ಇಸ್ವಿಯಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ ಅಂತಕ್ಕಂಥ ಒಂದು ಆಯೋಗ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ. ಅಷ್ಟು ಕಾಂಟ್ರಿಬ್ಯೂಷನ್ಸ್ ಇದೆ ಬಾಬಾ ಸಾಹೇಬ್ರದ್ದು. ಜಾತಿ, ಧರ್ಮ, ಕುಲ ಎಲ್ಲವನ್ನ ಮೀರಿದಂಥ ಒಂದು ಕೊಡುಗೆಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹಜವಾಗಿ ಭಾರತ ಮತ್ತು ಅದರ ಆಚೆ ಇರ್ತಕ್ಕಂಥ ಬೇರೆ ಬೇರೆ ದೇಶದ ಎಲ್ಲರೂ ಸಹಿತ ಇವತ್ತು ಅವ್ರನ್ನ ಸ್ಮರಿಸ್ತಾ ಇದ್ದಾರೆ. ನೀವು ಕೂಡ ಸ್ಮರಿಸ್ತಾ ಇದ್ದೀರಾ, ಭಾಳ ಸಂತೋಷ. ಈ ಸಂದರ್ಭದಲ್ಲಿ ಇನ್ನೊಂದು 2 ಪಾಯಿಂಟ್ ನಾನು ಫೋಕಸ್ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇನಂತ ಅಂದರೆ, ಈ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಸೂಕ್ಷ್ಮತೆ ಅಥವಾ ಪ್ರಿಜುಡಿಸ್ ಎಲ್ಲ ಇದೆ, ನೀವು ಗಮನಿಸಿರ್ಬೋದು. ಈಗ ಮೀಸಲಾತಿ ಬರೀ 10 ವರ್ಷ ಮಾಡಿದ್ರು, 10 ವರ್ಷ ಅಂತ ಹೇಳಿದ್ರು, ಆದರೆ ಇನ್ನೂ ಕೊಡ್ತಾನೆ ಇದ್ದಾರಲ್ಲ ಅಂತ ನೀವು ಸುಮಾರು ಜನರಿಗೆ ವಾದ ಮಾಡ್ತೀರಾ ಮತ್ತು ಅಂದ್ಕೊಂಡಿರ್ತೀರಾ. ನೀವು ಗಮನಿಸಿದ್ದೀರಾ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟನೇ ಆರ್ಟಿಕಲ್ ರಿಸರ್ವೇಷನ್ ಬಗ್ಗೆ ಹೇಳುತ್ತೆ? ಆರ್ಟಿಕಲ್ 15(4) ಶಿಕ್ಷಣದ ಮೀಸಲಾತಿಯನ್ನು ಹೇಳಲಾಗಿದೆ. ಆರ್ಟಿಕಲ್ 16(4) ಉದ್ಯೋಗದ ಮೀಸಲಾತಿಯನ್ನು ಹೇಳಲಾಗಿದೆ. ನಿಮಗೆಲ್ಲ ಗೊತ್ತು, ಅವೆರಡು ಫಂಡಮೆಂಟಲ್ ರೈಟ್ಸ್ ಅಂಡರ್ನಲ್ಲಿ ಬರ್ತಾರೆ. ಅದಕ್ಕೆ ಕಾಲಮಿತಿ ಇಲ್ಲ, ಅದು ಯಾವಾಗಲೂ ಇರಲೇಬೇಕಾದದ್ದು. ಯಾಕೆ ಅಂದರೆ ಬಹುಜಾತಿಯ ಬಹುಸಂಸ್ಕೃತಿಯ ಜನರಿರುವಂಥ ದೇಶದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಅಂದರೆ ಎಲ್ಲರ ಪಾರ್ಟಿಸಿಪೇಷನ್ ಇರಬೇಕಾಗುತ್ತೆ. ನಾವು ಜಾಸ್ತಿ ಓದಿದ್ದೀವಿ, ನಾವೇ ಇರ್ತೀವಿ ಅಂದರೆ ಇನ್ನು ಉಳಿದವ್ರಿಗೆ ಹೆಂಗೆ ನ್ಯಾಯ ಸಿಗುತ್ತೆ? ಸೊ ಎಲ್ಲರ ಪಾರ್ಟಿಸಿಪೇಷನ್ ಇರಬೇಕು. ದಟ್ ಈಸ್ ಅದನ್ನೇ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ವರ್ಡ್ ಇದೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ 16(4) ಬಟ್ ಆರ್ಟಿಕಲ್ 330 ಮತ್ತು 332 ಇವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಸೊ ಇವ್ರಿಗೆ MLA ಮತ್ತು MP ಗಳಿಗೆ ರಿಸರ್ವ್ ಮಾಡಿದವಲ್ಲ ಅದು ಆರ್ಟಿಕಲ್ 330, 332 ಅದು 10 ವರ್ಷ ಅಂತ ಹೇಳಿತ್ತು. ಈ ಫಂಡಮೆಂಟಲ್ ರೈಟ್ಸ್ ಇರುವಂಥ ಇದನ್ನು ನೀವು ಹಂಗೆ ಕಾಲಮಿತಿ ಇಲ್ಲ ಇದಕ್ಕೆ. ಆದರೆ 330, 332 ಅದು 10 ವರ್ಷ ಅಂತ. ನಿಮಗೇನು ಆಶ್ಚರ್ಯ ಗೊತ್ತಾ? ದಲಿತರು ಅಥವಾ ಯಾವುದೇ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಸರ್ಕಾರಕ್ಕೆ ಈ ರಿಸರ್ವೇಷನ್ನ ಮುಂದುವರಿಸಿ ಅಂತ ಯಾರು ಇಲ್ಲಿವರೆಗೂ ಒಂದು ಅರ್ಜಿ ಕೊಟ್ಟಿಲ್ಲ, ಒಂದು ಹೋರಾಟ ಮಾಡಿಲ್ಲ. ಆದರೆ ಪ್ರತಿ 10 ವರ್ಷಕ್ಕೊಂದ್ಸರಿ ಸರ್ಕಾರಗಳು ಆ ಕಾನ್ಸ್ಟಿಟ್ಯೂನ್ಸಿಗಳನ್ನು ಮುಂದುವರಿಸ್ತಾನೆ ಬಂದಿದ್ದಾವೆ. ಅವರು ಕೊಡ್ತಾನೆ ಇದ್ದಾರೆ. ಯಾಕೆ? ಯೋಚನೆ ಮಾಡಿ. ಬಟ್ ಶಿಕ್ಷಣ ಮತ್ತು ಉದ್ಯೋಗದ ರಿಸರ್ವೇಷನ್ ಇದೆಯಲ್ಲ, ಮೀಸಲಾತಿ ಇದೆಯಲ್ಲ, ಇದಕ್ಕೆ ನಿಮಗೆ ಎಷ್ಟು ಸಾಧ್ಯವೋ ಕತ್ತರಿ ಹಾಕಲಿಕ್ಕೆ ಅಷ್ಟನ್ನು ಕತ್ತರಿ ಹಾಕ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಯಾವುದ್ರ ಮೂಲಕ? ಥ್ರೂ ದಿ ಪ್ರೈವೇಟೈಸೇಷನ್ ಮೂಲಕ.
ಸ್ನೇಹಿತರು ಹಾಡು ಹೇಳ್ತಾ ಇದ್ರು, ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ ಅಂತ. ಖಾಸಗೀಕರಣವು ಅಳಿಸಿ ಹಾಕುತ್ತಿದೆ ಮೀಸಲಾತಿ ನೀತಿ ಅಂತ ಅಲ್ವಾ? ಖಾಸಗೀಕರಣ ನೀವು ಇಮ್ಯಾಜಿನ್ ಮಾಡಿ, ಒಂದು ಗೌರ್ಮೆಂಟ್ ಸೆಕ್ಟರ್ ಇದ್ರೆ ತಾನೇ ರಿಸರ್ವೇಷನ್ ವರ್ಕ್ ಆಗೋದು, 16(4) ವರ್ಕ್ ಆಗೋದು. ನೀವು ಅಲ್ಲಿ ರಿಸರ್ವೇಷನ್ ಪ್ರೈವೇಟ್ ಮಾಡಿದ್ರಿ ಅಂದರೆ ಮುಗೀತಲ್ಲ. ರಿಸರ್ವೇಷನ್ ಇದೆ ಬಟ್ ಉಪಯೋಗಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ಈ ಥರದ ಒಂದು ವ್ಯವಸ್ಥೆ ನಡೀತಾ ಇದೆ. ಇದನ್ನು ಹೇಳಿ ಅವರು ಲಾಸ್ಟಲ್ಲಿ 1949 ನವೆಂಬರ್ 26 ಸಂವಿಧಾನವನ್ನು ಸಬ್ಮಿಟ್ ಮಾಡಿ ಅದು ಅಕ್ಸೆಪ್ಟ್ ಆದಂಥ ಸಂದರ್ಭದಲ್ಲಿ ಅವರು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಮಾಡಿದ್ದಾರೆ, ಒಂದು ಐತಿಹಾಸಿಕವಾದ ಸ್ಪೀಚ್. ಅವ್ರು ಏನಂತಾರೆ ಗೊತ್ತಾ? ಅವತ್ತು ನಾವು ಒಂದು ವೈರುಧ್ಯಮಯವಾದ ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಅಂತ. ವಿ ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಡಿಕ್ಟರಿ ಲೈಫ್. ಭಾರತೀಯರು ಒಂದು ವೈರುಧ್ಯಮಯವಾದ ಜೀವನ. ಏನದು ವೈರುಧ್ಯಮಯವಾದ ಜೀವನ? ಸೊ ನಾವೆಲ್ಲರೂ ಇವತ್ತಿನಿಂದ ಪೊಲಿಟಿಕಲ್ ಈಕ್ವಾಲಿಟಿಯನ್ನು ಪಡೆಯುತ್ತೇವೆ, ರಾಜಕೀಯ ಸಮಾನತೆಯನ್ನು ಪಡಿತೀವಿ. ರಾಜಕೀಯ ಸಮಾನತೆ ಅಂದರೆ ಏನು? 1 man is equal to 1 vote, 1 vote is equal to 1 value. ದಿಸ್ ಈಸ್ ಪೊಲಿಟಿಕಲ್ ಈಕ್ವಾಲಿಟಿ. ಇದು ಇನ್ನು ಇವತ್ತಿಂದ ನಮ್ಮದಾಗುತ್ತೆ. ಬಟ್ ವಾಟ್ ಅಬೌಟ್ ಸೊಸೈಟಿ, ಸೋಷಿಯಲ್ ಆಪರ್ಚುನಿಟೀಸ್ ಹೆಂಗೆ, ಎಕನಾಮಿಕಲ್ ಆದಂಥ ಕಂಡೀಷನ್ಸ್ ಹೆಂಗೆ? ಅಲ್ಲಿ 1 man is equal to 1 value ಅಂತಕ್ಕಂಥ ಸಿಸ್ಟಮ್ ಬಂದ್ಬಿಡ್ತದ ರಾತ್ರೋರಾತ್ರಿ? ಆಗತ್ತಾ? ಇಲ್ಲ. ಅದಕ್ಕೆ ಅವರು ಕಾಂಟ್ರಡಿಕ್ಟರಿ ಲೈಫ್ ಅಂತಾರೆ, ಅವರು ವೈರುಧ್ಯಮಯವಾದ ಜೀವನ. ಸೊ ಪೊಲಿಟಿಕಲಿ ವಿ ಆರ್ ಈಕ್ವಲ್, ಬಟ್ ಸೋಷಿಯಲಿ ಮತ್ತು ಎಕನಾಮಿಕಲಿ ವಿ ಆರ್ ಇನ್ಈಕ್ವಲ್. ಈ ಸೋಷಿಯಲಿ ಮತ್ತು ಎಕನಾಮಿಕ್ ಕ್ಷೇತ್ರದಲ್ಲೂ ಸಹಿತ ಈಕ್ವಾಲಿಟಿನ ಸಾಧಿಸುವುದೇ ರಿಯಲ್ ಡೆಮಾಕ್ರಸಿ, ನಿಜವಾದ ಪ್ರಜಾಪ್ರಭುತ್ವ. ಅವು ಸಾಧಿಸಿದಂಥ ದಿವಸ ನಿಜವಾದ ಡೆಮಾಕ್ರಸಿ ಬರ್ತದೆ ಭಾರತಕ್ಕೆ. ಇಲ್ಲಾಂದ್ರೆ ಅಲ್ಲಿವರೆಗೂ ಇದೊಂದು ವೈರುಧ್ಯಮಯವಾದ ಜೀವನ, ಏನು ಬೇಕಾದರೂ ಡ್ಯಾಮೇಜ್ ಆಗ್ಬೋದು ಅಂತಾರೆ ಅವರು. ಆಮೇಲೆ ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಈ ಒಂದು ಸೋಷಿಯಲಿ ಮತ್ತು ಎಕನಾಮಿಕಲಿ ಈಕ್ವಾಲಿಟಿನ ಅಚೀವ್ಮೆಂಟ್ ಮಾಡಲಿಕ್ಕೆ ನಮಗೆ ಜಸ್ಟ್ 4 ಗೌರ್ಮೆಂಟ್ಸ್ ಅಷ್ಟೇ ಸಾಕಂತಾರೆ ಅವರು. 4 ಗೌರ್ಮೆಂಟ್ ಸಾಕು. 4 ಬಡ್ಜೆಟ್ಗಳಲ್ಲಿ ನೀವು ಇದನ್ನು 4 ಸರ್ಕಾರಗಳ ಬಡ್ಜೆಟ್ನಲ್ಲಿ ಇದನ್ನು ಸರಿ ಮಾಡ್ಬೋದು. ಆದರೆ ನೀವೆಲ್ಲ ನೋಡಿ, ಇವಾಗ 18ನೇ ಲೋಕಸಭೆ ಚುನಾವಣೆ ನಡೀತಾ ಇದೆ. ಎಷ್ಟು ಗೌರ್ಮೆಂಟ್ ಬಂದಿದ್ದಾವೆ ಇಲ್ಲಿವರೆಗೆ ಹೇಳಿ? ಯಾರಾದರೂ ಕಾನ್ಫಿಡೆನ್ಸಾಗಿ ಹೇಳಿ, ಇಲ್ಲಿವರೆಗೆ ನಾವು ಸಾಮಾಜಿಕವಾಗಿ ಸಮಾನತೆಯನ್ನು ಸಾಧಿಸಲು ಸಾಧ್ಯವಾಗಿದೆಯೇ? ಆರ್ಥಿಕವಾಗಿ ಸಮಾನತೆಯನ್ನು ಸಾಧಿಸಲು ಸಾಧ್ಯವಾಗಿದೆಯೇ? ಆಗಿದೆಯಾ? ನಿಮಗೆ ಗೊತ್ತಿದೆ, ನೀವೆಲ್ಲ ವಿದ್ಯಾವಂತರಿದ್ದೀರಾ. ಜಸ್ಟ್ 10% ಜನರು ಇವತ್ತು 80% ವೆಲ್ತನ್ನು ಹೊಂದಿದ್ದಾರೆ ಭಾರತದಲ್ಲಿ, ಸಂವಿಧಾನದಲ್ಲಿ ಹೊಂದಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವೆಲ್ಲ ವಕೀಲರು. ಕಾನ್ಸ್ಟಿಟ್ಯೂಷನಲ್ಲಿ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇದೆ, ಆದರೆ ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅದು? ಸೊ ಹೀಗೆ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದ್ವಿ. ನಮ್ಮನ್ನು ನಾವು ಆಳ್ವಿಕೆ ಮಾಡಿಕೊಳ್ಳೋದಕ್ಕೊಂದು ಸಂವಿಧಾನ ಬೇಕು ಅಂತಲೂ ರಚನೆ ಮಾಡಿಕೊಂಡ್ವಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಆದರೆ ಆ ಸಂವಿಧಾನದ ಉದ್ದೇಶ ಏನಿದೆ, ಯಾವ ರೀತಿಯ ಒಂದು ಸಮಾನವಾದಂತಹ, ನೀವು ಆ ಬ್ರದರ್ಹುಡ್ ಅಂತಾರಲ್ಲ, ಸಹೋದರತೆ, ನೀವು ಬ್ರದರ್ಹುಡ್ ಯಾವಾಗ ಬರ್ತದೆ ಸೊಸೈಟಿಯಲ್ಲಿ? ಎಲ್ಲರಿಗೂ ಈಕ್ವಲ್ ಆದಂಥ ಅವಕಾಶಗಳಿದ್ದಾಗ ಬ್ರದರ್ಹುಡ್ ತಾನೇ ಬರುತ್ತೆ, ಇಲ್ಲದ್ರೆ ಹೆಂಗೆ ಬರ್ತದೆ ಅದು? ಹೀಗೆ ಇಷ್ಟು ವರ್ಷಗಳಾದರೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದನ್ನು ಮಾಡಲಿಕ್ಕೆ ಎಲ್ಲರೂ ಒಂದು ರೀತಿ ತೊಡಗಿಸ್ಕೋಬೇಕು ನಮ್ಮ ವ್ಯಾಪ್ತಿಯಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ, ನಾನು ಲಾಸ್ಟ್ ಒಂದು ಪಾಯಿಂಟನ್ನು ನಿಮ್ಮ ವಕೀಲರ ಸಂಘದ ಸದಸ್ಯರಿಗೆ ಹೇಳಿ ನನ್ನ ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ಅದೇನಂತ ಅಂದರೆ, ನಮ್ಮ ದೇಶದಲ್ಲಿ ತಂದೆ ಏನು ಪೋಸ್ಟಲ್ಲಿ ಇರ್ತಾರೆ, ಮಕ್ಕಳು ಅದೇ ಪೋಸ್ಟಲ್ಲಿ ಸಹಜವಾಗಿ ಬರೋದಕ್ಕೆ ಇಷ್ಟಪಡ್ತಾರೆ. ಅಪ್ಪ ಪೊಲಿಟಿಷಿಯನ್ ಆದರೆ ಮಕ್ಕಳು ಪೊಲಿಟಿಕ್ಸ್ಗೆ ಬರ್ತಾರೆ. ಅಪ್ಪ ಪ್ರೊಫೆಸರ್ ಆದರೆ ಮಕ್ಕಳು ಸಹಜ ಪ್ರೊಫೆಸರ್ ಆಗ್ತಾರೆ. ಅಪ್ಪ ಸಿನಿಮಾದಲ್ಲಿದ್ದರೆ ಮಕ್ಕಳು ಸಿನಿಮಾಗೆ ಬರ್ತಾರೆ. ನಿಮ್ಗೆ ಐರನಿ ಏನು ಗೊತ್ತಾ? ಐರನಿ, ಇವರು ಫಸ್ಟ್ ಲಾ ಮಿನಿಸ್ಟರ್, ಕಾನೂನು ಪಂಡಿತ, ಇಂಗ್ಲೆಂಡಿನ ಗ್ರೇಸ್ ಇನ್ನಲ್ಲಿ ಬ್ಯಾರಿಸ್ಟರ್ ಓದ್ಕೊಂಡು ಬಂದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವ್ರನ್ನ ಅಪಾರವಾಗಿ ಪ್ರೀತಿಸುವಂತಹ ದಲಿತರು ಎಷ್ಟು ಜನರು ಬ್ಯಾರಿಸ್ಟರ್ ಆಗಿದ್ದಾರೆ, ಎಷ್ಟು ಜನರು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಜಡ್ಜ್ಗಳಾಗಿದ್ದಾರೆ, ವಕೀಲರಾಗಿದ್ದಾರೆ. ಇದೇನು ಐರನಿ ಇದು? ಈ ಗ್ಯಾಪ್ನ ಫಿಲ್ ಮಾಡೋರು ಯಾರು ಮಾಡಬೇಕು? ಇದು ದೊಡ್ಡ ಪ್ರಶ್ನೆ. ಸಿ, ಐ ವಾಂಟೆಡ್ ಟು ಸೀ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು.
ಈ ಸ್ವತಂತ್ರ ಭಾರತದಲ್ಲಿ ಇವರು ರೂಲಿಂಗ್ ಕ್ಲಾಸ್. ನೀವು ನ್ಯಾಯಾಂಗದಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಪಡೆಯಿದ್ದೇನೆ, ಈಕ್ವಲ್ ಅಪಾರ್ಚುನಿಟಿನ ಪಡೆಯಿದ್ದೇನೆ, ಕಾರ್ಯಾಂಗದಲ್ಲಿ ನಿಮ್ಮ ಈಕ್ವಲ್ ರೆಪ್ರೆಸೆಂಟೇಷನ್ ಪಡೆಯಿದ್ದೇನೆ, ನೀವು ರೂಲಿಂಗ್ ಕ್ಲಾಸ್ ಆಗೋದು ಹೇಗೆ, ವಿಮೋಚನೆ ಆಗೋದು ಹೇಗೆ? ಇದನ್ನು ಯೋಚನೆ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಈ ಭಾಗದಲ್ಲಿ ಯಾರ್ಯಾರು ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಯಿಂದ, SC/ST ಕಮ್ಯುನಿಟಿಯಿಂದ, ತುಂಬ ನೆಗ್ಲೆಕ್ಟೆಡ್ ಕಮ್ಯುನಿಟಿಯಿಂದ ಬಂದಿರತಕ್ಕಂಥ ವಕೀಲರಿದ್ದೀರಾ, ಅಥವಾ ನಿಮ್ಮದೇನು ನಿಮ್ಮ ಅಸೋಸಿಯೇಷನ್ ವಕೀಲರ ಈ ಥರದ್ದು ಪ್ರೋಗ್ರಾಮ್ಸ್ನ ಹಾಕಿ ಎಷ್ಟು ಜನರು ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದ್ತಾರೆ? ನಿಮ್ಗೆ ಗೊತ್ತಾ ಎಷ್ಟು ಜನರು ಶೋಷಿತ ಸಮಾಜದವ್ರು ಬರ್ತಾರೆ ಅಲ್ಲಿಗೆ, ಓದ್ತಾರಾ, ಬಂದಿದ್ದಾರ? ಸೊ ನೀವು ಅದನ್ನು ಪ್ರಮೋಟ್ ಮಾಡಬೇಕು, ಅವ್ರಿಗೆ ಅರಿವು ಮೂಡಿಸ್ಬೇಕು. ಈ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಒಳಗಡೆ 1 ವರ್ಷದಲ್ಲಿ ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀರಾ ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು. ಹಂಗಿಲ್ದೇನೆ ನೀವು ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ಸುಮ್ಮನೆ ಗಣಪತಿ ಪೂಜೆ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಸಮಾಧಾನಕ್ಕೆ ನಾವು ಮಾಡಿಕೊಂಡು ಹಿಂಗೆ ನಮಸ್ಕಾರ ಮಾಡಿಕೊಂಡು ಅಂಬೇಡ್ಕರ್ಗೆ ಹೋಗ್ತೀವಿ ಅಷ್ಟೇ, ಏನಾದರೂ ಉಪಯೋಗ ಆಗುತ್ತೆ ಅದರಿಂದ? ಸೊ ನೀವೆಲ್ಲರೂ ದಯವಿಟ್ಟು ಅದನ್ನು ತೀರ್ಮಾನ ಮಾಡಿ. ವರ್ಷದಿಂದ ನಿಮ್ಮ ಈ ಭಾಗದಿಂದ ಒಂದು 5 ಜನರು 10 ಜನರು ನ್ಯಾಷನಲ್ ಲಾ ಸ್ಕೂಲಲ್ಲಿ ಸೀಟ್ ತೊಗೋಬೇಕು. ಆ ಥರದ ಮೋಟಿವೇಶನ್ನ, ತರಬೇತಿಯನ್ನು ನೀವು ಕೊಡಬೇಕು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಮೆಂಟನ್ನು ಮುಂದುವರಿಸೋದು ಅಂದರೆ ಹಾಗೇ ಮುಂದುವರ್ಸೋಕ್ಕಾಗುತ್ತೆ. ಈ ಪ್ರೋಗ್ರಾಮ್ ಮಾಡಿದ್ರೆ ಮುಂದುವರಿಯಲ್ಲ, ಅದು ಗುರಿ ಮುಟ್ಟಲ್ಲ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಹೊಸ ಜನ್ರೇಷನ್ ಇವತ್ತು ಮೊಬೈಲಿಂದಾಗಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟು ಹಾಳಾಗ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಒಬ್ಬ ಟೀಚರಾಗಿ ಹೇಳ್ತಾ ಇದ್ದೀನಿ, ಸಿವಿಲ್ ಸರ್ವಿಸ್ ಸ್ಟೂಡೆಂಟ್ಸ್ ನಾವು ಪಾಠ ಮಾಡ್ತೀವಿ, ಆಮೇಲೆ ಸಿವಿಲ್ ಸರ್ವಿಸ್ನ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳಲ್ಲ, ತುಂಬ ಇಷ್ಟಪಡೋರೇ ಬರ್ತಾರೆ ಆ ಫೀಲ್ಡ್ಗೆ. ಆದರೂ ಅವ್ರಿಗೂ ದೊಡ್ಡ ಕಾಯಿಲೆ ಮೊಬೈಲ್, ಅವ್ರಿಗೂ ದೊಡ್ಡ ಕಾಯಿಲೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೊಸ ಪೀಳಿಗೆಯನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಯಾವ ಥರದ ಪ್ರೋಗ್ರಾಮ್ ಹಾಕ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ಮಾತಾಡಿದ್ದು ಸಾಕು ಅಂತ ಅನಿಸುತ್ತೆ. ಇನ್ನೂ ಅಧ್ಯಕ್ಷತೆ ಭಾಷಣ ಇದೆ, ಆಮೇಲೆ ಟೈಮ್ ಆಗಿದೆ. ಇವತ್ತು UPSC ರಿಸಲ್ಟ್ ಬೇರೆ ಬಂದಿದೆ, ನನಗೆ ಅದೇ ಡಬಡವ ಅಂತ ನಾನು ಬೇಗ ಹೋಗಬೇಕು. ನಮ್ಮ ಇನ್ಸ್ಟಿಟ್ಯೂಟಿಂದ ನಾವು ಪಾಸಾಗಿರೋರಿಗೆಲ್ಲ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಹೊರಡ್ತೀನಿ, ಅನುಮತಿ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏರ್ಪಡಿಸ್ಕೋಬೇಕು ಅಂತೇಳಿ ನನ್ನ ಸ್ನೇಹಿತರಾದಂಥ ಶ್ರೀಯುತ ದೇವರಾಜ್ ನಾಯಕ್ ಅವರ ಹೋಗಿ ಸಂಪರ್ಕಿಸಿದಾಗ ಅವರು ನಿಸರ್ಗ ಕಣ್ಣಿನ ಚಿಕಿತ್ಸೆಯನ್ನು ಅವ್ರು ನಡೆಸ್ತಾ ಇದ್ದಾರೆ. ಅವರು ಆ ಕ್ಷಣವೇ ಆಕ್ಸ್ಫರ್ಡ್ ಆಸ್ಪತ್ರೆಯವರಿಗೆ ಮತ್ತು ಕಾವೇರಿ ಆಸ್ಪತ್ರೆಯವರಿಗೆ ಮಾಹಿತಿಯನ್ನು ಕೊಟ್ಟು, ನಾವು ಈಗ ವಕೀಲರಿಗೆ ಅವರು ಸದಾ ಯಾವಾಗಲೂ ಬ್ಯುಸಿ ಇರ್ತಾರೆ, ಅವ್ರಿಗೆ ಕಾಯಿಲೆಗಳು ಬರ್ತವೆ, ಹಾಗಾಗಿ ಅದನ್ನು ನಾವು ಉಚಿತವಾಗಿ ಹಮ್ಮಿಕೋಬೇಕು ಅಂತೇಳಿ ನಾವು ಅವ್ರಿಗೆ ಚರ್ಚೆ ಮಾಡಿದಾಗ ಅವ್ರು ಒಪ್ಕೊಂಡು ಈ ದಿನ ಬಹಳ ಅತ್ಯಂತ ಯಶಸ್ವಿಯಾಗಿ ಈ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಂಥ 155 ಜನ ಜನರಲ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 55 ಜನ ಕಣ್ಣಿನ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಬ್ಲಡ್ ಡೊನೇಷನ್ನು ಈ ಒಂದು ಅಭೂತಪೂರ್ವವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ 52 ಜನ ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನ್ಯಾಯಾಧೀಶರಾದಂಥ ಶ್ರೀಮತಿ ವಿನಿತಾ ಮೇಡಮ್ ರವರು ಮತ್ತು ಸಲ್ಮಾ ಮೇಡಮ್ ಅವರು ಕೊಟ್ಟಿರೋದು ಬಹಳ ಸಂತೋಷಕರವಾದಂತಹ ವಿಷಯ. ಇದು ಇನ್ನೂ ಡೊನೇಟೆಡ್ ಕಾರ್ಯಕ್ರಮ ನಡೀತೈತೆ. ಈಗ ಅವ್ರಿಗೆ ಆಸ್ಪತ್ರೆಯವರಿಗೆ ಮತ್ತು ಬ್ಲಡ್ ಗ್ರೂಪ್ನವ್ರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಸಂಘ ತೀರ್ಮಾನಿಸಿ, ನಮ್ಮ ಶಿವಪೂಜೆ ಸಾಹೇಬರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. 2 ನಿಮಿಷ. ಯುವಾನಿಗಳು ದೇವರಾಜ್ ನಾಯಕ ವಸಂತರ ನಾಗೇಶ್ ಅವರು, ಹಾಗಾಗಿ ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ನೀಡಿ ಅಂತೇಳಿ ಪ್ರಾರ್ಥಿಸೋಣ. ಸಂದರ್ಭದಲ್ಲಿ ನಮ್ಮ ವಕೀಲ ಸಂಘದ ವತಿಯಿಂದ ಇಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವುದರೊಂದಿಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ವಕೀಲರ ಮಿತ್ರರಿಗೆ ಮತ್ತು ನಮ್ಮ ಕೋರ್ಟ್ ಸಿಬ್ಬಂದಿಗಳಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿರೋದು ಅತ್ಯಂತ ಶ್ಲಾಘನೀಯ ವಿಷಯ. ಆ ಒಂದು ಇಂಥ ಒಂದು ಸಾಮಾಜಿಕ ಒಂದು ಸೇವೆಯಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ನಮ್ಮ ಎಲ್ಲ ವಕೀಲರ ಮಿತ್ರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು
ಕಾರ್ಯಕ್ರಮದಲ್ಲಿ ಯಾರಾದರೂ ರಕ್ತವನ್ನು ದಾನ ಮಾಡಬೇಕಾಯಿತು ಅಂದರೆ ಅದಕ್ಕೂ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯಾಯಾಧೀಶರುಗಳಾದ ಇಬ್ಬರು ನ್ಯಾಯಾಧೀಶರುಗಳು ರಕ್ತದಾನವನ್ನು ಮಾಡ್ತಾಯಿದ್ದಾರೆ. ವಕೀಲರ ಮಿತ್ರರು ಮತ್ತು ಇಲ್ಲಿ ನ್ಯಾಯಾಲಯಕ್ಕೆ ಬಂದಂತಹ ಸಾರ್ವಜನಿಕರು ತಾವು ರಕ್ತ ದಾನವನ್ನು ಮಾಡಬೇಕಾಯ್ತು ಅಂದರೆ ತಾವು ಇಲ್ಲಿ ಮಾಡ್ಬೋದಾಗಿದೆ. ಅಲ್ಲ, ಸಹಜ ಕ್ರಿಯೆ ಅದು. ರಕ್ತ ಕೊಡೋದಂದರೆ ಅದೇನಂತ ಇದಲ್ಲ, ಸಹಜ ಕ್ರಿಯೆ. ಅದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡೋದ್ರಿಂದ ಏನು ತೊಂದರೆ ಆಗೋದು. ವತಿಯಿಂದ ಆನೇಕಲ್ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಸಾರ್ವಜನಿಕರಿಗೆ, ನ್ಯಾಯಾಧೀಶರಿಗೆ, ನ್ಯಾಯಾಂಗ ಇಲಾಖೆ ಸಿಬ್ಬಂದಿ ಮತ್ತು ವಕೀಲರಿಗೆ, ಕಕ್ಷಿದಾರರಿಗೆ ಹಾಗೂ ಆನೇಕಲ್ ಪಟ್ಟಣದ ಸಾರ್ವಜನಿಕರಿಗೆ ಉಚಿತ ಮೆಡಿಕಲ್ ಕ್ಯಾಂಪನ್ನು ಮಾಡೋದ್ರ ಮುಖೇನ ಅಂಬೇಡ್ಕರ್ ಜಯಂತಿಯನ್ನು ನಾವು ವಿದ್ಯುನ್ಮಾನವಾಗಿ ಆಚರಣೆ ಮಾಡಲು ಸಂಘ ಕ್ರಮ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನಮ್ಮ ಆನೇಕಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಇಬ್ಬರು ನ್ಯಾಯಾಧೀಶರು ಸಾರ್ವಜನಿಕರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ತಮ್ಮದೇ ಬ್ಲಡ್ಡನ್ನು ಡೊನೇಷನ್ ಮಾಡೋದ್ರ ಮುಖೇನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಯಾಲಯದ ಸಿಬ್ಬಂದಿ, ವಕೀಲರು ಮತ್ತು ಕಕ್ಷಿದಾರರು ಬ್ಲಡ್ ಡೊನೇಟ್ ಮಾಡಬೇಕಂದ್ರೆ ಯಾವುದೇ ಸಂಕೋಚ ಪಡದೆ ಬ್ಲಡ್ಡನ್ನು ಡೊನೇಟ್ ಮಾಡೋದ್ರ ಮುಖೇನ ಅವಶ್ಯಕತೆ ಇರೋರಿಗೆ ನಾವು ಒಂದು ಬದುಕನ್ನು ಕೊಟ್ಟಂಗಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಇದರಲ್ಲಿ ಸಾರ್ವಜನಿಕರು, ವಕೀಲರು, ನ್ಯಾಯಾಂಗ ಇಲಾಖೆ ಸಿಬ್ಬಂದಿ ಮತ್ತು ನ್ಯಾಯಾಧೀಶರು ನಮ್ಮೊಡನೆ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ವಕೀಲರ ಸಂಘದ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಆನೇಕಲ್ ವಕೀಲರ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಲಾಗಿದೆ. ಈ ಶಿಬಿರದಲ್ಲಿ ರಕ್ತದಾನ, ಕೀಲು ನೋವುಗಳು, BP ಶುಗರು ಮತ್ತು ECG, ಕಣ್ಣು ಮತ್ತು ಹಲ್ಲುಗಳ ತಪಾಸಣೆಯನ್ನು ಮಾಡಲಾಗ್ತಾಯಿದೆ. ಈ ಶಿಬಿರದ ಉದ್ದೇಶ ನ್ಯಾಯಾಲಯದ ಒತ್ತಡಗಳಲ್ಲಿ ಅನೇಕ ಜನ ವಕೀಲರು ಮತ್ತು ಟೆನ್ಷನ್ಗಳಲ್ಲಿ ಬರ್ತಾ ಇರತಕ್ಕಂಥ ಕಕ್ಷಿದಾರರು ಕೂಡ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೇ ಇರೋದಿಲ್ಲ. ಆ ಕಾರಣಕ್ಕಾಗಿ ಟೆನ್ಷನ್ಗಳನ್ನು ಬಿಟ್ಟು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಳಿ. ಎಲ್ರಿಗೂ ಅವ್ರದ್ದೇ ಆದಂಥ ಟೆನ್ಷನ್ಸು, ಲೋಪಗಳು ಇದ್ದೇ ಇರುತ್ತೆ. ಆ ಲೋಪಗಳನ್ನು ನೋಡಿಕೊಂಡು ನೀವು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿ ತಮಗೇನಾದರೂ ಕೊರತೆಗಳಿತ್ತು ಅಂತಂದರೆ ಸಕಾಲದಲ್ಲಿ ತಾವು ಅದರ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿ ವಿನಂತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಲಯದ ಆವರಣದಲ್ಲಿ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರದಲ್ಲಿ ನಮ್ಮ ಆನೇಕಲ್ ನ್ಯಾಯಾಲಯದ ನ್ಯಾಯಾಧೀಶರುಗಳು ತಮ್ಮ ರಕ್ತವನ್ನು ದಾನ ಮಾಡಿ ಜೀವಗಳನ್ನು ಉಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಆನೇಕಲ್ ವಕೀಲರ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಒಂದು ಸಾಮಾಜಿಕ ಕಳಕಳಿಯಾದಂಥ ಕೆಲಸ. ಇವತ್ತು ನ್ಯಾಯಾಧೀಶರುಗಳು ಕೇವಲ ನ್ಯಾಯಾಲಯಗಳಿಗೆ ಸೀಮಿತವಾಗಿರದೆ ಸಮಾಜದ ಆರೋಗ್ಯದ ದೃಷ್ಟಿಯಿಂದ ರಕ್ತದಾನವನ್ನು ಮಾಡಿ ಪರೀಕ್ಷೆಗೆ ಒಳಪಟ್ಟು ಇವತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಸಾರ್ವಜನಿಕರು ಮತ್ತು ನಾಗರಿಕ ಬಂಧುಗಳು ಅದನ್ನು ಪ್ರೇರಣೆಯಾಗಿ ತಗೋಬೇಕು ಅಂತೇಳಿ ನಾನಾದರೂ ವಿನಂತಿಸ್ತೇನೆ. ರೊಟೀನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ರೊಟೀನ್ ಆದರೂ ಕೂಡ ಈ ರೀತಿಯ ವಿಶಿಷ್ಟವಾದಂತಹ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ. ತಾವೆಲ್ಲ ಸಾರ್ವಜನಿಕ ಬಂಧುಗಳು ಇದರ ಉಪಯೋಗವನ್ನು ಪಡಿಸ್ಕೊಂಡು ತಮ್ಮ ಆರೋಗ್ಯಗಳನ್ನು ಕಾಪಾಡ್ಕೋಬೇಕು. ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಏನಿತ್ತು, ಮಾನವತಾವಾದಿ, ಮಹಿಳಾವಾದಿ ಮತ್ತು ನಾಗರಿಕವಾದಿಯಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮತ್ತು ಅವರ ದೇಶ ಪ್ರೇಮವನ್ನು ತಾವು ಮನಗಂಡು ಅವ್ರನ್ನ ಓದ್ಕೊಡ್ಬೇಕು. ಪೂರ್ವಗ್ರಹ ಪೀಡಿತೆಯಿಂದ ನೋಡಬಾರದು ಅಂತೇಳಿ ಆನೇಕಲ್ ವಕೀಲರ ಸಂಘದ ವತಿಯಿಂದ ತಮಗೆ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೇನೆ. ಆನೇಕಲ್ ವಕೀಲರ ಸಂಘ ಹಾಗೂ ನಿಸರ್ಗ ಸೇವಾ ಸಂಸ್ಥೆಯ ಒಂದು ಆಶ್ರಯದಲ್ಲಿ ಈ ದಿನ ಬಾಬಾ ಸಾಹೇಬ್ರ 133ನೇ ಜಯಂತಿಯ ಪ್ರಯುಕ್ತ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರದ ದಲ್ಲಿ ನಮ್ಮ ನಿಸರ್ಗ ದೃಷ್ಟಿಧಾಮ ಮತ್ತು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮತ್ತು ರಿಯಾಯಿತಿ ದರದಲ್ಲಿ ಕನ್ನಡಕ ಮತ್ತು
ಕಕ್ಷಿದಾರರಿಗೆ BPL ಕಾರ್ಡ್ ಹೋಲ್ಡರ್ಗೆ ಉಚಿತವಾಗಿ ಪೊರೆ ಆಪರೇಷನನ್ನು ಇಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆ, ಜೊತೆಗೆ ನಮ್ಮ ಕಾವೇರಿ ಆಸ್ಪತ್ರೆ ವತಿಯಿಂದ ಉಚಿತವಾಗಿ BP ಮತ್ತು ಶುಗರ್ ಮತ್ತು ECGಗಳನ್ನು ಇಲ್ಲಿ ನಡೆಸಿ ಹೃದಯ ತಜ್ಞರಾದ ಡಾಕ್ಟರ್ ಕಡೆಯಿಂದ ಇಲ್ಲಿ ತಪಾಸಣೆ ಒಳಗಾಗ್ತಾ ಇದೆ. ಅದೇ ರೀತಿ ಆಕ್ಸ್ಫರ್ಡ್ ಆಸ್ಪತ್ರೆಯ ಅವರ ಸಹಕಾರದಲ್ಲಿ ಎಲ್ಲರಿಗೂ ಕೂಡ ಕೀಲು, ಮೂಳೆ, ENT ಮತ್ತು ಸ್ತ್ರೀರೋಗ ತಜ್ಞರ ಒಂದು ತಪಾಸಣೆಯಾಗಿ ಉಚಿತವಾಗಿ ಎಲ್ರಿಗೂ ಕೂಡ ಮೆಡಿಸಿನನ್ನು ಕೊಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಮಗೆ ವಿಶೇಷವಾಗಿ ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕ ಬಂಧುಗಳು ಈ ಒಂದು ಶಿಬಿರದಲ್ಲಿ ವಿಶೇಷವಾಗಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡ್ತಿರೋದು ವಿಶೇಷ. ಸೊ ಹಾಗಾಗಿ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ವಕೀಲರ ಸಂಘ ಕೂಡ ಬರೀ ನ್ಯಾಯ ನೀತಿ ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸದಲ್ಲಿ ತಾವು ಕೂಡ ರಕ್ತದಾನವನ್ನು ಮತ್ತು ಆರೋಗ್ಯ ಶಿಬಿರದ ನೆರವನ್ನು ನೀಡಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಸಂಘಕ್ಕೆ ನಮ್ಮ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಆನೇಕಲ್ ಮಹಾಜನತೆಯ ಪರವಾಗಿ ಬಾಬಾ ಸಾಹೇಬ್ರ ಜನ್ಮದಿನದ ಪರವಾಗಿ ಈ ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. BR ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಈ ದಿನ ಆನೇಕಲ್ ವಕೀಲರ ಸಂಘ ಮತ್ತು ನ್ಯಾಯಾಂಗ ಇಲಾಖೆಯ ಸಹಯೋಗದೊಂದಿಗೆ ಉಚಿತವಾದಂತಹ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಆರೋಗ್ಯ ಶಿಬಿರದಲ್ಲಿ ಎಲ್ಲ ವಕೀಲ ವೃಂದದವರು ಮತ್ತು ನ್ಯಾಯಾಲಯದ ಸಿಬ್ಬಂದಿಯವರು ವಿಶೇಷವಾಗಿ ಈ ದಿನ ನಮ್ಮ ನ್ಯಾಯಾಧೀಶರಾದಂಥ ಗೌರವಾನ್ವಿತ 3ನೇ ನ್ಯಾಯಾಧೀಶರಾದಂಥ ಶ್ರೀಮತಿ ವಿನಿತಾ ಮೇಡಮ್ರವರು ಮತ್ತು ಸಲ್ಮಾ ಮೇಡಮ್ರವರು ರಕ್ತದಾನ ಮಾಡಿರುವಂಥ ಬಹಳ ವಿಶೇಷವಾದಂತಹ ಒಂದು ಸೂಚನೆ. ಹಾಗಾಗಿ ಈ ಒಂದು ರಕ್ತದಾನ ಮಹಾದಾನ, ಜೀವಕ್ಕೆ ಬೇಕಾದಂತಹ ಒಂದು ಜೀವವನ್ನು ಉಳಿಸುವುದಕ್ಕೆ ರಕ್ತದಾನ ಮಹಾದಾನವಾಗಿರ್ತದೆ. ಇದು ಸಾರ್ವಜನಿಕರು ಎಲ್ಲರೂ ಸಹ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಮತ್ತು ಇಲ್ಲಿ ಸಿಗುವಂತಹ ಎಲ್ಲ ಚಿಕಿತ್ಸೆಗಳ ವಿಚಾರವನ್ನು ತಿಳ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ನಮಗೆ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಇದ್ದೀನಿ.